ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ಟ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಇದರಲ್ಲಿ ಸ್ಪೆಸಿಫಿಕ್ ಪೇಪರನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ ಆಪ್ರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಬೈನರಿ ಆಪ್ರೇಟರ್ಸ್ ಲೈಕ್ ಅರಿಥಮೆಟಿಕ್, ಲಾಜಿಕಲ್ ಮತ್ತು ರಿಲೇಷನಲ್ ಆಪ್ರೇಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಲೆಟಸ್ ಸಿ ಅದರ್ ಬೈನರಿ ಆಪ್ರೇಟರ್ಸ್ ಯಾವ್ಯಾವ ಅಂದರೆ ಅಸೈನ್ಮೆಂಟ್ ಮತ್ತು ಬಿಟ್ ವೈಸ್ ಆಪ್ರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಹಂಗಂದ್ರೆ ಬೈನರಿ ಆಪ್ರೇಟರ್ಸಲ್ಲಿ ಅಸೈನ್ಮೆಂಟ್ ಆಪ್ರೇಟರ್ ಅಂದರೆ ಏನು? ವೆದರ್ ಅಸೈನ್ಮೆಂಟ್ ಆಪ್ರೇಟರ್ ಈಸ್ ಬೈನರಿ ಆಪ್ರೇಟರ್? ಎಸ್, ಅದು ಕೂಡ ಒಂದು ಬೈನರಿ ಆಪ್ರೇಟರ್. ಈ ಅಸೈನ್ಮೆಂಟ್ ಆಪ್ರೇಟರ್ಗೆ ಒಂದು ಸಿಂಬಾಲ್ ನಾವು ಯೂಸ್ ಮಾಡ್ತೀವಿ, ಅದ್ಯಾವುದು? ಈಕ್ವಲ್. ಈಕ್ವಲ್ ಅಂದರೆ ಅಸೈನ್ಮೆಂಟ್. ಹಂಗಂದ್ರೆ ಹೌ ಟು ಯೂಸ್ ಇಟ್, ಯಾಕೆ ಯೂಸ್ ಮಾಡ್ತಾರೆ ಅಥವಾ ಹೌ ಟು ಯೂಸ್ ಇಟ್ ಅನ್ನೋದನ್ನು ನೋಡೋಣ. ಅಸೈನ್ಮೆಂಟ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಅಸೈನ್ ದಿ ವ್ಯಾಲ್ಯೂ ಟು ದಿ ವೇರಿಯೇಬಲ್. ಒಂದು ವೇರಿಯೇಬಲ್ಗೆ ವ್ಯಾಲ್ಯೂವನ್ನು ಅಸೈನ್ ಮಾಡೋಕ್ಕೆ ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡ್ತಾರೆ. ಹಾಗಂದ್ರೆ ಬೇಸಿಕ್ ಅಸೈನ್ಮೆಂಟ್ ಆಪರೇಟರ್ ಯಾವುದು? ಈಕ್ವಲ್. ಹೆಂಗೆ ಬರೀತಾರೆ? ಎಕ್ಸಾಂಪಲ್, ಎ ಈಕ್ವಲ್ ಟು 10 ಅಂದ್ರೇನು? ಈ 10 ಅನ್ನೋ ವ್ಯಾಲ್ಯೂವನ್ನು ಎಗೆ ಅಸೈನ್ ಮಾಡ್ತಿದ್ದಾರೆ. ಎ ಅನ್ನೋದು ಒಂದು ಆಪರೆಂಡ್, 10 ಅನ್ನೋದು ಅನದರ್ ಆಪರೆಂಡ್. ದಟ್ಸ್ ವೈ ಇಟ್ ಈಸ್ ಬೈನರಿ ಆಪರೇಟರ್. ಇದರಲ್ಲಿ ವೇರಿಯೇಬಲ್ ಯಾವುದು? ಎ. ಅಸೈನ್ಡ್ ವ್ಯಾಲ್ಯೂ ಯಾವುದು? 10. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಇದನ್ನೇ ಅಸೈನ್ಮೆಂಟ್ ಆಪರೇಟರನ್ನೇ ಬೇರೆ ಬೇರೆ ವೇನಲ್ಲಿ ನಾವು ಯೂಸ್ ಮಾಡ್ತೀವಿ. ಅದಕ್ಕೇನಂತಾರೆ? ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕರೀತಾರೆ. ಹೆಂಗೆ ಯೂಸ್ ಮಾಡ್ತಾರೆ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಈಕ್ವಲ್ ಅಂದರೆ ಕಾಮನ್, ಎ ಈಕ್ವಲ್ ಟು 10 ಅಂತ ಬರೀತಾರೆ. ಅದರ ಅರ್ಥ ಏನು? ಎ ಒಳಗಡೆ 10 ಅಸೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಪರೇಟರ್ ಇದೆ ನೋಡ್ರಿ. ಇವಕ್ಕೆಲ್ಲ ಏನಂತಾರೆ? ನೆಕ್ಸ್ಟ್ ಇದಾವಲ್ಲ, ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕರೀತಾರೆ. ಪ್ಲಸ್ ಈಕ್ವಲ್, ಇದರ ಅರ್ಥ ಏನು? ಆ್ಯಡ್ ಆ್ಯಂಡ್ ಅಸೈನ್. ಫಾರ್ ಎಕ್ಸಾಂಪಲ್, ಎ ಪ್ಲಸ್ ಈಕ್ವಲ್ 5 ಅಂದ್ರೇನು? ಎ ಈಕ್ವಲ್ ಟು ಎ ಪ್ಲಸ್ 5. ಇದು ಯಾಕೆ ಯೂಸ್ ಮಾಡ್ತಾರೆ? ಒಂದು ಎಕ್ಸ್ಟ್ರಾ ಟೈಮ್ ಅದೇ ಆಪರೆಂಡನ್ನು ಬರೆಯೋದನ್ನು ಅವಾಯ್ಡ್ ಮಾಡೋಕ್ಕೆ. ಗಾಟ್ ಇಟ್? ಮೈನಸ್ ಈಕ್ವಲ್ ಅಂದ್ರೇನು? ಸಬ್ಟ್ರ್ಯಾಕ್ಟ್ ಆ್ಯಂಡ್ ಅಸೈನ್. ಎ ಮೈನಸ್ ಈಕ್ವಲ್ ಟು 5 ಅಂದರೆ ಎ ಈಕ್ವಲ್ ಟು ಎ ಮೈನಸ್ 5, ವಿಚ್ ರೆಡ್ಯೂಸಸ್ ಒನ್ ಆಪರೆಂಡ್. ಎಕ್ಸ್ಟ್ರಾ ನೀವು ಒಂದು ಎ ಬರೆಯೋದನ್ನು ಇದು ಸ್ಟಾಪ್ ಮಾಡುತ್ತೆ. ಸ್ಟಾರ್ ಈಕ್ವಲ್ ಅಂದ್ರೇನು? ಮಲ್ಟಿಪ್ಲೈ ಆ್ಯಂಡ್ ಅಸೈನ್. ಎ ಸ್ಟಾರ್ ಈಕ್ವಲ್ 5 ಈ ಥರ ನೀವು ಬರಿಬೋದು. ಇದರ ಅರ್ಥ ಏನು? ಎ ಈಕ್ವಲ್ ಟು ಎ ಸ್ಟಾರ್ 5. ಓಕೆ, ಸ್ಲ್ಯಾಶ್ ಈಕ್ವಲ್ ಡಿವೈಡ್ ಆ್ಯಂಡ್ ಅಸೈನ್ ಅಂದರೆ ಇದನ್ನ ಹೆಂಗೆ ಬರಿಬೋದು? ಎ ಡಿವೈಡ್ ಈಕ್ವಲ್ ಟು 5. ಅದರ ಅರ್ಥ ಏನು? ಎ ಈಕ್ವಲ್ ಟು ಎ ಡಿವೈಡ್ ಬೈ 5. ದೆನ್ ಪರ್ಸೆಂಟೇಜ್ ಈಕ್ವಲ್ ಅಂದ್ರೇನು? ಮಾಡ್ಯುಲಸ್ ಆ್ಯಂಡ್ ಅಸೈನ್ ಅಂದರೆ ಎ ಪರ್ಸೆಂಟೇಜ್ ಈಕ್ವಲ್ ಟು 5 ಈ ಥರ ನೀವು ಬರಿಬೋದು. ಇದರ ಅರ್ಥ ಏನು? ಎ ಈಕ್ವಲ್ ಟು ಎ ಪರ್ಸೆಂಟೇಜ್ 5. ಒಂದು ಎಕ್ಸ್ಟ್ರಾ ಎಲಿಮೆಂಟ್ ನೀವು ಬರೆಯೋದನ್ನು ಇಲ್ಲಿ ತಪ್ಪಿಸಬಹುದು. ಇವಕ್ಕೆಲ್ಲ ಏನಂತಾರೆ? ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್. ಗೊತ್ತಾಯ್ತಲ್ಲ? ಹಾಗಂದ್ರೆ ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಆಪರೇಟರ್ ಟೈಪ್. ಅದ್ಯಾವುದು? ಬಿಟ್ ವೈಸ್. ಅದಕ್ಕಿಂತ ಮೊದಲು ನಾವಿಲ್ಲಿ ತಿಳ್ಕೊಳ್ಳೋಣ ವಾಟ್ ಈಸ್ 8421 ಕೋಡ್. ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಮ್ಮ ನಂಬರ್ಸ್ಗಳು ಅಥವಾ ನಾವೇನು ನಂಬರ್ಸ್ ಯೂಸ್ ಮಾಡ್ತೀವೋ ಸಿಂಪಲ್ ನಂಬರ್ಸ್, ಅವು 01 ಹೇಗೆ ಕನ್ವರ್ಟ್ ಆಗಿರ್ತವೆ ಅಂತ ನಮಗೆ ಗೊತ್ತಾಗಬೇಕು. ಓಕೆ, ಹಾಗಂದ್ರೆ ಇಲ್ಲಿ ನೋಡ್ರಿ 8421 ಕೋಡ್ ಇದನ್ನ ಯೂಸ್ ಮಾಡಿ ನೀವು ಯಾವುದೇ ಸಿಂಪಲ್ ನಂಬರನ್ನು ಲೈಕ್ 15ರವರೆಗೂ ಎಲ್ಲ ನಂಬರ್ಗಳನ್ನು 01 ಕೋಡಲ್ಲಿ ನೀವು ಬರೀಬಹುದು. ಅದನ್ನು ಹೆಂಗೆ ಬರೆಯೋದು ನೋಡ್ರಿ. 0 ಈಸ್ ದಿ ನಂಬರ್. ಅದನ್ನು 0001 ಕೋಡಲ್ಲಿ ಹೆಂಗೆ ಬರೀತಾರೆ? ಬಿಕಾಸ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ 01. ಹಾಗಂದ್ರೆ 0ನ 0000ನೇ ಅಂತನ ಬರಿಬೋದಲ್ಲ? ಕರೆಕ್ಟ್. 1ಅನ್ನು ಹೆಂಗೆ ಬರಿಬೋದು? 1 ಜಾಗದಲ್ಲಿ 1 ಇಟ್ಟುಬಿಡ್ರಿ. ಹಾಗಂದ್ರೆ 0001 ಈಸ್ ದಿ ಬೈನರಿ ನಂಬರ್. 2ಅನ್ನು ಹೆಂಗೆ ಬರೀತಾರೆ? 2 ಜಾಗದಲ್ಲಿ 1 ಇಟ್ಟುಬಿಡ್ರಿ. 0010 ಈಸ್ ದಿ ಕರೆಕ್ಟ್ ವ್ಯಾಲ್ಯೂ ಆಫ್ ದಿ ನಂಬರ್ 2. 01 ಕೋಡ್ ಆಫ್ ನಂಬರ್ 2. ಹಾಗಂದ್ರೆ 01 ಕೋಡ್ ಆಫ್ ನಂಬರ್ 3 ಏನು?
2 + 1 ಮಾಡಿದರೆ 3 ಬರುತ್ತೆ. ಅದಕ್ಕೆ ಏನು ಮಾಡಬೇಕು? 0 0 1 1. ಕರೆಕ್ಟ್? 2 ಜಾಗದಲ್ಲಿ 1 ಹಾಕ್ರಿ, 1 ಜಾಗದಲ್ಲಿ 1 ಹಾಕ್ರಿ, ಆನ್ಸರ್ ಈಸ್ 0 0 1 1. 4 ಹೆಂಗೆ ಬರಿಬೋದು ನೋಡ್ರಿ? 4 ಅನ್ನೋದು ಆಲ್ರೆಡಿ ಇದೆ ಇಲ್ಲಿ. ಆ ಜಾಗದಲ್ಲಿ 1 ಹಾಕಿಬಿಡ್ರಿ, 0 1 0 0. ಕರೆಕ್ಟ್? 5 ಹೆಂಗೆ ಬರೀತಾರೆ ಚೆಕ್ ಮಾಡಿರಿ. 4 ಇದ್ದಲ್ಲಿ 1 ಹಾಕ್ರಿ, 1 ಇದ್ದಲ್ಲಿ 1 ಹಾಕ್ರಿ, ಅಂದರೆ 0 1 0 1. 6 ಹೆಂಗೆ ಬರೀತಾರೆ? 0 1 1 0. ಯಾಕಂದರೆ 4 ಇದ್ದಲ್ಲಿ 1 ಹಾಕ್ತೀರಿ, 2 ಇದ್ದಲ್ಲಿ 1 ಹಾಕ್ತೀರಿ. ಈ ಥರ ನಾವು 4 0 1ಗಳನ್ನು ಯೂಸ್ ಮಾಡಿ ಟೋಟಲಿ 0 to 15 ಅಂದರೆ 16ವರೆಗೂ ಎಲ್ಲ ನಂಬರ್ಗಳನ್ನು 0 1 ಕೋಡಲ್ಲಿ ಬರಿಬಹುದು. ಹಾಗಂದರೆ 15 ಆದಮೇಲೆ 16 ನೀವು ಬರಿಬೇಕಂದ್ರೆ ಮತ್ತೇನು ಮಾಡಬೇಕು? 16 8 4 2 1 ಕೋಡ್ ಅಂದರೆ ಅಲ್ಲಿ 5 0 1ಗಳು ಬೇಕಾಗ್ತವೆ. ಗೊತ್ತಾಯ್ತಲ್ಲ? ಇದು ಗೊತ್ತಾದರೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು? ಬಿಟ್ ವೈಸ್ ಆಪರೇಟರ್ ಸ್ಟಡಿ ಮಾಡ್ಬೋದು. ಲೆಟ್ ಅಸ್ ಮೂವ್ ಟು ದ ಬಿಟ್ ವೈಸ್ ಆಪರೇಟರ್ಸ್. ಬಿಟ್ ವೈಸ್ ಆಪರೇಟರ್ಸ್ ಇವು ಕೂಡ ಬೈನರಿ ಆಪರೇಟರ್ಸ್. ಬಿಟ್ ವೈಸ್ ಆಪರೇಟರ್ಸ್ ಯಾಕೆ ಯೂಸ್ ಮಾಡ್ತಾರೆ? ವಿಚ್ ಆರ್ ಯೂಸ್ ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ದಿ ಬಿಟ್ಸ್. ಬಿಟ್ ವೈಸ್ ಹೆಸರಲ್ಲೇ ಇದೆ. ಬಿಟ್ ಬೈ ಬಿಟ್ ಆಪರೇಷನ್ ಮಾಡೋರಿದ್ರಿ ಅಂದರೆ ಅವಾಗ ಏನು ಮಾಡಬೇಕು? ಬಿಟ್ ವೈಸ್ ಆಪರೇಟರ್ಸ್ ಯೂಸ್ ಮಾಡಬೇಕು. ಕಂಪ್ಯೂಟರ್ಸ್ ದೇ ಅಂಡರ್ಸ್ಟ್ಯಾಂಡ್ ಓನ್ಲಿ 0 1. 0 1 ಅಂದರೆ ಬಿಟ್ಸ್. ಬಿಟ್ಸ್ ಮೇಲೆ ಹೆಂಗೆ ಆಪರೇಷನ್ ಆಗುತ್ತೆ ಇಂಟರ್ನಲ್ಲಿ, ಕಂಪ್ಯೂಟ್ರಲ್ಲಿ ಇಂಟರ್ನಲ್ಲಿ ಹೆಂಗೆ ಆಪ್ರೇಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಬಿಟ್ ವೈಸ್ ಆಪರೇಟರ್ಸ್. ಹಂಗಂದರೆ ಯಾವ್ಯಾವ ಬಿಟ್ ವೈಸ್ ಆಪರೇಟರ್ಸ್ ಇದ್ದಾವೆ ಅಂತ ಇಲ್ಲಿ ನೋಡ್ರಿ. ಆ್ಯಂಡ್ ಅಂತ ಇದೆ. ಆ್ಯಂಡ್ ಈಸ್ ಬಿಟ್ ವೈಸ್ ಆ್ಯಂಡ್, ಅದಕ್ಕೆ ಬಿಟ್ ವೈಸ್ ಆ್ಯಂಡ್ ಅಂತ ಕರೀತಾರೆ. ಆರ್ ಪೈಪ್ಲೈನ್ ಸಿಂಬಾಲ್ ಇದೆ, ಇದಕ್ಕೇನಂತಾರೆ? ಬಿಟ್ ವೈಸ್ ಆರ್ ಅಂತ ಕರೀತಾರೆ. ದೆನ್ ಇದೇನು ಆಪರೇಷನ್? ಬಿಟ್ ವೈಸ್ ಎಕ್ಸಾರ್. ಬಿಟ್ ವೈಸ್ ಎಕ್ಸಾರ್ಗೆ ಈ ಸಿಂಬಾಲನ್ನು ಯೂಸ್ ಮಾಡ್ಕೋತಾರೆ. ಲೆಫ್ಟ್ ಶಿಫ್ಟ್. ಲೆಫ್ಟ್ ಶಿಫ್ಟ್ ಅನ್ನೋದು ಕೂಡ ಬಿಟ್ ವೈಸ್ ಆಪರೇಟರ್. ದೆನ್ ರೈಟ್ ಶಿಫ್ಟ್, ಅದಕ್ಕೆ ಸಿಂಬಾಲ್ ನೀವು ನೋಡ್ಕೊಂಬಿಡ್ರಿ. ಇವುಗಳನ್ನೆಲ್ಲ ನಾವು ಈಗ ಯೂಸ್ ಮಾಡಿ ನೋಡೋಣ. ಓಕೆ, ಬಿಟ್ ವೈಸ್ ಆ್ಯಂಡ್, ಬಿಟ್ ವೈಸ್ ಆರ್, ಬಿಟ್ ವೈಸ್ ಎಕ್ಸಾರ್, ಎಕ್ಸ್ಕ್ಲೂಸಿವ್ ಆರ್, ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್. ಇವುಗಳನ್ನು ನೀವು ವರ್ಕ್ ಮಾಡಬೇಕಂದ್ರೆ ನಮ್ಮ ಡೇಟಾ ವ್ಯಾಲ್ಯೂ ಬಿಟ್ಸಲ್ಲಿನೇ ಇರಬೇಕು. ಇದು ನೆನಪಲ್ಲಿಟ್ಕೋರಿ. ಓಕೆ, ನೆಕ್ಸ್ಟ್ ಯಾಕೆ ನಾವು ಬಿಟ್ ವೈಸ್ ಆಪರೇಟರ್ಸ್ ಕಲಿಬೇಕು, ತಿಳ್ಕೋಬೇಕು? ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್. ಬಿಕಾಸ್ they help us to understand how a computer works internally. ಇಂಟರ್ನಲ್ಲಿ ಕಂಪ್ಯೂಟರ್ ಹೆಂಗೆ ವರ್ಕ್ ಆಗುತ್ತೆ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ we are going to study ಬಿಟ್ ವೈಸ್ ಆಪರೇಟರ್ಸ್. ಬಿಕಾಸ್ ಕಂಪ್ಯೂಟರ್ಸ್ ಏನು ಮಾಡ್ತವೆ? 0 1 ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತವೆ, ಅಂದರೆ ಬಿಟ್ಸ್ಗಳನ್ನು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತವೆ. ಅದಕ್ಕೋಸ್ಕರ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಈಸ್ ಬಿಟ್ ವೈಸ್ ಆ್ಯಂಡ್. ಬಿಟ್ ವೈಸ್ ಆ್ಯಂಡ್ ಅಂದರೆ ಏನು? ಅದಕ್ಕೆ ಸಿಂಬಾಲ್ ಯಾವುದು ಯೂಸ್ ಮಾಡ್ತಾರೆ? ಆ್ಯಂಡ್ ಸಿಂಬಾಲ್. ಡು ನಾಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್ ಸಿಂಬಾಲ್. ಈ ಸಿಂಬಾಲ್ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ ನಾವು. ಇಲ್ಲಿ ಕೂಡ ಅದನ್ನು ಯೂಸ್ ಮಾಡ್ಕೋತಾರೆ. ಓಕೆ, ಹಾಗಂದರೆ ಬಿಟ್ ವೈಸ್ ಆ್ಯಂಡದ್ದು ಆಪ್ರೇಷನ್ ಮಾಡಿದರೆ ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಬೋತ್ ಬಿಟ್ಸ್ ಮಸ್ಟ್ ಬಿ 1 ಟು ಪ್ರೊಡ್ಯೂಸ್ 1. ಅಂದರೆ ಎರಡು ಬಿಟ್ಗಳು 1 ಇದ್ದರೆ ಆನ್ಸರ್ 1 ಬರುತ್ತೆ, ಇಲ್ಲಾಂದರೆ 0 ಬರುತ್ತೆ. ಈಗ 5 ಬಿಟ್ ವೈಸ್ ಆ್ಯಂಡ್ 3 ಇದರದ್ದು ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. 5 ಬಿಟ್ ವೈಸ್ ಆ್ಯಂಡ್ 3, ಅದಕ್ಕೆ 5 ಆ್ಯಂಡ್ 3 ಅಂತ ಸಿಂಬಾಲಿಕಲಿ ಇಲ್ಲಿ ಬರೆದಿದ್ದಾರೆ. 5 ಅಂದರೆ ಏನು? ನಾನು ಆಗಲೇ ಹೇಳಿದ್ನಲ್ಲ, 8 4 2 1 ಕೋಡಲ್ಲಿ ಹೆಂಗೆ ಬರೀತೀರಿ? 5 ಅಂದರೆ 0 1 0 1. 3 ಹೆಂಗೆ ಬರೀತೀರಿ? 0 0 1 1. ಹಿಂಗೆ ಯಾಕೆ ಬರೀಬೇಕು? ಯು ಆರ್ ವರ್ಕಿಂಗ್ ಆನ್ ಬಿಟ್ಸ್. ಅದಕ್ಕೆ ನೀವು ಯಾವುದೇ ನಂಬರ್ ಇರಲಿ 0 1 ಕೋಡಲ್ಲಿನೇ ಬರ್ಕೊಂಡು ಆಪ್ರೇಷನ್ ಮಾಡಬೇಕು. ಓಕೆ, ಹಾಗಂದರೆ ಬಿಟ್ ವೈಸ್ ಆ್ಯಂಡ್ ಅಂದ್ರೇನು? 1 1 ಇದ್ದಲ್ಲಿ 1 ಅಂತ ಬರಿಬೇಕು, ಬೇರೆ ಎಲ್ಲ ಕಡೆ ಏನು ಮಾಡಬೇಕು? 0 ಬರಿಬೇಕು. ಹಾಗಂದರೆ 1 1 ಇದ್ದಲ್ಲಿ 1 ಬರೀರಿ, 0 1 ಇದ್ದಲ್ಲಿ 0, 1 0 ಇದ್ದಲ್ಲಿ 0, 0 0 ಇದ್ದಲ್ಲಿ 0. ಆನ್ಸರ್ ಏನು ಬಂತು? 0 0 0 1. ಇದರ ಅರ್ಥ ಏನು? 0 0 0 1 ಅಂದರೆ
ಇಟ್ ಈಸ್ 1. ಆನ್ಸರ್ ಈಸ್ 1. 5 ಆ್ಯಂಡ್ 3 ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಬಿಟ್ವೈಸ್ ಆರ್. ಬಿಟ್ವೈಸ್ ಆರ್ ಇದು ಕೂಡ ಒನ್ ಆಫ್ ದಿ ಬಿಟ್ ಆಪರೇಷನ್. ಇದು ಇದ್ರದ್ದು ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಇಫ್ ಐದರ್ ಬಿಟ್ ಈಸ್ 1 ದ ರಿಸಲ್ಟ್ ಈಸ್ 1 ಅಂದ್ರೇನು? ಎರಡರಲ್ಲಿ ಒಂದು ಬಿಟ್ 1 ಇದ್ದರೂ ರಿಸಲ್ಟ್ 1 ಬರುತ್ತೆ. ಓಕೆ, ಎರಡರಲ್ಲಿ ಯಾವುದಾದ್ರೂ ಒಂದು ಬಿಟ್ 1 ಇದ್ರೂ ರಿಸಲ್ಟ್ ಈಸ್ 1. ಈಗ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. 5 ಬಿಟ್ವೈಸ್ ಆರ್ 3 ಈ ಆಪ್ರೇಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. 5 ಹೆಂಗೆ ಬರಿತೀರಿ? 0 1 0 1. 3 ಹೆಂಗೆ ಬರಿತೀರಿ? 0 0 1 1. ಈಗ ಐದರ್ ಒನ್ ಆಫ್ ದಿ ಬಿಟ್ ಈಸ್ 1, ರಿಸಲ್ಟ್ ಈಸ್ 1. ನಾನು ರೈಟ್ ಸೈಡಿಂದ ನೋಡ್ತಾ ಇದ್ದೀನಿ. ಓಕೆ, ನಾಟ್ ಲೆಫ್ಟ್ ಸೈಡ್. 1 1 ಇದರಲ್ಲಿ 1 ಅಂತೂ 1 ಇದೆ. ಎರಡರಾಗ ಒಂದಿದ್ರೂ ಆನ್ಸರ್ ಈಸ್ 1. ಕರೆಕ್ಟ್, 1 ಅಂತ ಬರೀದಿರಿ. 0 1 ಅಂತ ಇದೆ, ಎರಡರಲ್ಲಿ 1 ಇದೆ. ಎಷ್ಟು ಕರೆಕ್ಟ್? 1 ಅಂತ ಬರಿಬೇಕು. 1 0 ಅಂತ ಇದೆ, ಎರಡರಲ್ಲಿ 1 ಇದೆ, ಅಂದರೆ ಆನ್ಸರ್ ಈಸ್ 1. 0 0 ಅಂತ ಇದೆ, ಇಟ್ ಈಸ್ 0. ಅಂದರೆ 0 1 1 ಬಂತು. 0 1 1 ಅಂದರೆ ಬಿಟ್ಸ್ ಪ್ರಕಾರ ಅದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? ಆನ್ಸರ್ ಈಸ್ 7. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಬಿಟ್ವೈಸ್ ಎಕ್ಸಾರ್. ಬಿಟ್ವೈಸ್ ಎಕ್ಸಾರ್ ಅಂದ್ರೇನು? ಇಫ್ ದ ಬಿಟ್ಸ್ ಆರ್ ಡಿಫರೆಂಟ್ ದ ರಿಸಲ್ಟ್ ಈಸ್ 1. ಇಫ್ ದೇ ಆರ್ ಸೇಮ್ ದ ರಿಸಲ್ಟ್ ಈಸ್ 0. ಅಂದರೆ ಬಿಟ್ಸು ಬೇರೆ ಬೇರೆ ಇದ್ದರೆ ರಿಸಲ್ಟ್ 1 ಬರುತ್ತೆ. ಎರಡು ಬಿಟ್ಸ್ ಸೇಮ್ ಇದ್ದರೆ ರಿಸಲ್ಟ್ ಈಸ್ 0. ಇದಕ್ಕೇನಂತಾರೆ? ಬಿಟ್ವೈಸ್ ಎಕ್ಸಾರ್. ಹಂಗಂದರೆ 5 ಎಕ್ಸಾರ್ 3 ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂತ ನೋಡ್ರಿ. 5 ಅಂದರೆ 0 1 0 1. 3 ಅಂದರೆ 0 0 1 1. ಇಫ್ ದಿ ಬಿಟ್ಸ್ ಆರ್ ಡಿಫರೆಂಟ್ ರಿಸಲ್ಟ್ ಈಸ್ 1. ಇಲ್ಲಿ ನೋಡ್ರಿ, ಫಸ್ಟ್ ರೈಟಿಂದ ನಾನು ನೋಡ್ಕೋತ ಬರ್ತಾ ಇದ್ದೀನಿ. 1 1 ಅಂತ ಇದೆ, ಅಂದರೆ ಬಿಟ್ಸ್ ಆರ್ ನಾಟ್ ಡಿಫರೆಂಟ್, ದೇ ಆರ್ ಸೇಮ್, ರಿಸಲ್ಟ್ ಈಸ್ 0. 0 1 ಅಂತ ಇದೆ, ಬಿಟ್ಸ್ ಆರ್ ಡಿಫರೆಂಟ್, ರಿಸಲ್ಟ್ ಈಸ್ 1. 1 0 ಅಂತ ಇದೆ, ಬಿಟ್ಸ್ ಆರ್ ಡಿಫರೆಂಟ್, ರಿಸಲ್ಟ್ ಈಸ್ 1. 0 0 ಅಂತ ಇದೆ, ಬಿಟ್ಸ್ ಆರ್ ಸೇಮ್, ರಿಸಲ್ಟ್ ಈಸ್ 0. ಈಗ 8 4 2 1 ಪ್ರಕಾರ 0 1 1 0 ಅಂದರೆ ಎಷ್ಟು? ಇಟ್ ಈಸ್ 6. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಬಿಟ್ವೈಸ್ ನಾಟ್ ಆಪ್ರೇಟರ್. ನಾಟ್ ಅಂದರೆ ಅದನ್ನು ಹೆಂಗೆ ಯೂಸ್ ಮಾಡ್ತಾರೆ? ನೆಗೇಷನ್ ಸಿಂಬಾಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಟಿಲ್ಡ್. ಓಕೆ, ಆಮೇಲೆ ನೀವು ಎಕ್ಸಾರ್ಗ್ ಯೂಸ್ ಮಾಡಿದಾರಲ್ಲ ಆ ಸಿಂಬಾಲ್ ಯಾವುದು? ಕ್ಯಾರೆಟ್ ಸಿಂಬಾಲ್ ಅಂತ ಕರೀತಾರೆ. ಸಿ ವಾಟ್ ಈಸ್ ದಿಸ್ ಬಿಟ್ವೈಸ್ ನಾಟ್ ಅಂದ್ರೆ ಏನು? ಇಟ್ ಚೇಂಜಸ್ ಎವ್ರಿ 0 to 1 ಆ್ಯಂಡ್ ಎವ್ರಿ 1 to 0. ಇದಕ್ಕೆ ನೀವು ಕಾಂಪ್ಲಿಮೆಂಟ್ ಅಂತಾನು ಕರಿತೀರಿ. ಓಕೆ, ಹಂಗಂದ್ರೆ ಬಿಟ್ವೈಸ್ ನಾಟ್ ಆಫ್ 5 ಇದ್ರದ್ದು ರಿಸಲ್ಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಮೊದಲು 5ನ ಹೆಂಗೆ ಬರೀತಾರೆ? 0 1 ಕೋಡಲ್ಲಿ 8 ಬಿಟ್ಸ್ ಪ್ರಕಾರ 8 ಬಿಟ್ಸ್ ಪ್ರಕಾರ 5ನ್ನು 0 1 ಕೋಡಲ್ಲಿ ಹೆಂಗೆ ಬರೀತಾರೆ? 5 ಅಂದರೆ 0 1 0 1. ಇದನ್ನೇ 8 ಬಿಟ್ಸ್ ಮಾಡಿದರೆ ಎಲ್ಲ ಎಕ್ಸ್ಟ್ರಾ 0ನ ಹಾಕಿಟ್ಟು ಬಿಡ್ರಿ. ಓಕೆ, 0 0 0 0 0 1 0 1. ಗಾಟ್ ಇಟ್? ಕರೆಕ್ಟ್. ಈಗ ಎಲ್ಲ 0ಗಳನ್ನು 1 ಮಾಡಬೇಕು, 1ಗಳನ್ನು 0 ಮಾಡಬೇಕು. ಅಂದರೆ ಏನು ಬರುತ್ತೆ? 1 1 1 1 1 0 1 0. ಇದು ಆ್ಯಕ್ಚುಲಿ 250 ಅಂತ ಬರುತ್ತೆ. ಬಟ್ ಈಸ್ ಇಟ್ 250? ನೋ, ಇದು 250 ಅಲ್ಲ. ಹಂಗಂದ್ರೆ ಇದನ್ನು ಹೆಂಗೆ ಕಂಡುಹಿಡಿಯೋದು? ವೆರಿ ಈಸಿ ಮೆಥಡ್. ನಾನು ಒಂದು ಶಾರ್ಟ್ಕಟ್ ಮೆಥಡ್ ಹಾಕಿದ್ದೀನಿ ಇಲ್ಲಿ ಎಕ್ಸಾಮಲ್ಲಿ, ಇದು ನಿಮಗೆ ಯೂಸ್ ಆಗ್ಬೋದು. ನೆಗೇಷನ್ ಅಥವಾ ಬಿಟ್ವೈಸ್ ನಾಟ್ ಆಫ್ ಎನ್ ಅನ್ನು ಹೆಂಗೆ ಕಂಡುಹಿಡಿಬೇಕಂದ್ರೆ ಮೈನಸ್ ಆಫ್ ಎನ್ ಪ್ಲಸ್ 1 ಈ ಸಿಂಬಾಲ್ ಯೂಸ್ ಮಾಡ್ಕೋಬೇಕು. ಅಂದರೆ ನೆಗೇಷನ್ ಆಫ್ 5 ಅಥವಾ ಬಿಟ್ವೈಸ್ ನಾಟ್ ಆಫ್ 5 ಅಂದರೆ ಏನು? ಮೈನಸ್ ಆಫ್ 5 ಪ್ಲಸ್ 1. ಆನ್ಸರ್ ಈಸ್ -6. ಅಂದರೆ ಇದೇನು ಆನ್ಸರ್ ಬಂದಿದಿಲ್ಲ ಅದು
-6 ಅಂತ ನೀವು ಹೇಳಬೇಕು. ಡೋಂಟ್ ಟೇಕ್ ಇಟ್ ಆ್ಯಸ್ 250 ಯಾಕಂದರೆ ಇದನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಮತ್ತೆ 2's ಕಾಂಪ್ಲಿಮೆಂಟ್ ಕಂಡುಹಿಡಿಬೇಕು. ಅದನ್ನು ನಾನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಶಾರ್ಟ್ಕಟ್ ಮೆಥಡ್ ಅಂತ ತೋರಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಈ ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಬಿಟ್ವೈಸ್ ನಾಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಪರೇಟರ್ ಇದ್ಯಾವುದು? ಲೆಫ್ಟ್ ಶಿಫ್ಟನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾರೆ? 2 ಲೆಸ್ ದ್ಯಾನ್ ಸಿಂಬಾಲ್ ಕಂಟಿನ್ಯೂಸ್ ಆಗಿ ಬರೀಬೇಕು. ಲೆಫ್ಟ್ ಶಿಫ್ಟ್ ಅಂದರೆ ಹೆಸರಲ್ಲಿನೇ ಇದೆ. ಏನಿದು? ಶಿಫ್ಟ್ಸ್ ಆಲ್ ಬಿಟ್ಸ್ ಟು ದ ಲೆಫ್ಟ್ ಬೈ ದಿ ಸ್ಪೆಸಿಫೈಡ್ ನಂಬರ್ ಆಫ್ ಪೊಸಿಷನ್ಸ್. ಎಲ್ಲ ಬಿಟ್ಸ್ಗಳನ್ನು ಲೆಫ್ಟಿಗೆ ಮೂವ್ ಮಾಡೋದು. ಎಷ್ಟು ಮೂವ್ ಮಾಡೋದು ಅಂದರೆ ಪೊಸಿಷನ್ ಪ್ರಕಾರ ನೀವು ತಿಳ್ಕೊಬೋದು. ಆಮೇಲೆ ಮೂವ್ ಮಾಡಿದ ಮೇಲೆ ಏನು ಎಕ್ಸ್ಟ್ರಾ ಉಳಿಯುತ್ತೋ ಅಲ್ಲಿ ಏನು ಹಾಕಬೇಕು? 0 ಹಾಕಬೇಕು ಆನ್ ದಿ ರೈಟ್. ಇದು ಹೆಂಗೆ ತಿಳ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ. 5 ಲೆಫ್ಟ್ ಶಿಫ್ಟ್ 1. ಇದರ ಅರ್ಥ ಏನು? ಮೂವ್ ಎವ್ರಿ ಬಿಟ್ 1 ಪೊಸಿಷನ್ ಟು ದ ಲೆಫ್ಟ್. 5 ಅಲ್ಲಿರೋ ಎಲ್ಲ ಬಿಟ್ಗಳನ್ನು 1 ಪೊಸಿಷನ್ ಲೆಫ್ಟಿಗೆ ಮೂವ್ ಮಾಡು ಅಂದ ಹಾಗೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಂಗಂದ್ರೆ ಇದು ಬಿಟ್ ಆಪರೇಷನ್ ಇರೋದ್ರಿಂದ 5ನ ನೀವು ಮತ್ತೆ 0-1ಗೆ ಕನ್ವರ್ಟ್ ಮಾಡಲೇಬೇಕು. ಹಂಗಂದ್ರೆ 5ನ ಹೆಂಗೆ 0-1 ಒಳಗೆ ಬರಿತೀರಿ? 0-1 0-1. ಕರೆಕ್ಟ್? ಈ 0-1 0-1ಅನ್ನು ಲೆಫ್ಟಿಗೆ 1 ಪೊಸಿಷನ್ ಮೂವ್ ಮಾಡಬೇಕು. ಇಲ್ಲಿ ನೋಡ್ರಿ, ನಾನು ಕರ್ಸರ್ ತೋರಿಸ್ತಾ ಇದ್ದೀನಿ. ಈ ಪೊಸಿಷನ್ನಲ್ಲಿರೋ 1 ಇದನ್ನು ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಜಸ್ಟ್ ಅಬ್ಸರ್ವ್ ಮಾಡ್ರಿ. 0-1 0-1 ಅಂತ ಇದೆಯಲ್ಲ, 0-1 0-1 ಒಳಗಡೆ ಎರಡನೇ 1 ಏನಿದೆ ಇದನ್ನು ಲೆಫ್ಟಿಗೆ ಮೂವ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ 0 ಏನಿದೆಯಲ್ಲ ಅದನ್ನು 1 ಸ್ಟೆಪ್ ಲೆಫ್ಟಿಗೆ ಮೂವ್ ಮಾಡ್ರಿ. ನೆಕ್ಸ್ಟ್ 1 ಏನಿದೆಯಲ್ಲ ಅದನ್ನು ಲೆಫ್ಟಿಗೆ ಮೂವ್ ಮಾಡ್ರಿ. ಲಾಸ್ಟಿಗೆ ಖಾಲಿ ಉಳಿಯುತ್ತೆ, ಆ ಜಾಗದಲ್ಲಿ ಏನು ಹಾಕಬೇಕು? 0 ಹಾಕಬೇಕು. ಅಂದ್ರೆ ಆನ್ಸರ್ ಈಸ್ 1 0 1 0. ಕರೆಕ್ಟ್? ಅಂದರೆ 1 0 1 0 ಅಂದ್ರೆ ಏನು? ಆನ್ಸರ್ ಈಸ್ 10. ಗಾಟ್ ಇಟ್? ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. 0-1 0-1 ಈಸ್ ದಿ ಕೋಡ್ ಫಾರ್ 5. ಇದರಲ್ಲಿ ಲೆಫ್ಟಿಗೆ ಮೂವ್ ಮಾಡೋದು ಅಂದರೆ ಏನು? 1 ಪೊಸಿಷನ್ ಲೆಫ್ಟಿಗೆ ಮೂವ್ ಮಾಡಬೇಕು. 0ನ ಮೂವ್ ಮಾಡೋದು ಏನು ಯೂಸ್ ಇಲ್ಲ. ಯಾಕೆ ಹೇಳ್ರಿ? 0ನ ಮೂವ್ ಮಾಡಿ ಮತ್ತೆ 0 ಹಾಕಿದ್ರೆ ಅದೇ ಆನ್ಸರ್ ಬರುತ್ತೆ. ಅದಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಪೊಸಿಷನಲ್ಲಿ 1 ಇದೆಯಲ್ಲ ಅದನ್ನು ಲೆಫ್ಟಿಗೆ ಮೂವ್ ಮಾಡಿರಿ ಅಂದರೆ 1 ಬಂತು. ನೆಕ್ಸ್ಟ್ ಪೊಸಿಷನಲ್ಲಿ 0 ಇದೆಯಲ್ಲ ಅದನ್ನು ಲೆಫ್ಟಿಗೆ 1 ಮೂವ್ ಮಾಡಿರಿ, 0 ಬಂತು. ನೆಕ್ಸ್ಟ್ ಪೊಸಿಷನಲ್ಲಿ 1 ಇದೆಯಲ್ಲ ಅದನ್ನು ಲೆಫ್ಟಿಗೆ 1 ಮೂವ್ ಮಾಡಿರಿ, ಅಂದರೆ ಲಾಸ್ಟಿಗೆ ಖಾಲಿ ಉಳಿಯುತ್ತೆ. ಖಾಲಿ ಉಳಿದ್ರೆ ಏನು ಮಾಡಬೇಕು? ಆ್ಯಡ್ 0 ಆನ್ ರೈಟ್. ಎಕ್ಸ್ಟ್ರಾ ಏನು ಖಾಲಿ ಉಳಿಯಿತು ರೈಟ್ ಸೈಡ್ ಅಲ್ಲಿ 0 ಹಾಕಬೇಕು. ಅಂದರೆ ಆನ್ಸರ್ ಏನು ಬರುತ್ತೆ? 1 0 1 0. 1 0 1 0 ಅಂದರೆ ಆನ್ಸರ್ ಏನು? 10. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. 5 ಲೆಫ್ಟ್ ಶಿಫ್ಟ್ 2 ಅಂದರೆ ಏನು? ಮೂವ್ ಎವ್ರಿ ಬಿಟ್ 2 ಪೊಸಿಷನ್ ಟು ದ ಲೆಫ್ಟ್. ಈಗ 2 ಪೊಸಿಷನ್ ಲೆಫ್ಟಿಗೆ ನೀವು ಮೂವ್ ಮಾಡಬೇಕು. 2 ಪೊಸಿಷನ್ ಡೈರೆಕ್ಟಾಗಿ ಮೂವ್ ಮಾಡಬೇಡ್ರಿ. ಮೊದಲು 1 ಪೊಸಿಷನ್ ಮೂವ್ ಮಾಡಿರಿ, ಆಮೇಲೆ ಇನ್ನೊಂದು ಪೊಸಿಷನ್ ಮೂವ್ ಮಾಡಿರಿ. ಒಂದೊಂದೇ ಪೊಸಿಷನ್ 2 ಸರಿ. ಫಾರ್ ಎಕ್ಸಾಂಪಲ್ 5 ಏನಿದು? 0 1 0 1. ಕರೆಕ್ಟ್? ಲೆಫ್ಟ್ಗೆ 1 ಪೊಸಿಷನ್ ಮೂವ್ ಮಾಡಿರಿ. ಆಗಲೇ ನೀವು ಮಾಡಿದ್ರಲ್ಲ, ಜಸ್ಟ್ ಲೆಫ್ಟಿಗೆ 1 ಪೊಸಿಷನ್ ಮೂವ್ ಮಾಡಿದರೆ ಏನಾಗುತ್ತೆ? ಎರಡನೇ 1 ಫಸ್ಟ್ ಪೊಸಿಷನ್ ಬರುತ್ತೆ, ಮೂರನೇ 0 ಸೆಕೆಂಡ್ ಪೊಸಿಷನ್ ಬರುತ್ತೆ, ನಾಲ್ಕನೇ 1 ಥರ್ಡ್ ಪೊಸಿಷನ್ ಬರುತ್ತೆ, ಲಾಸ್ಟಿಗೆ ಖಾಲಿ ಉಳಿಯುತ್ತೆ. ಅಲ್ಲೇನು ಹಾಕಬೇಕು? 0 ಹಾಕಬೇಕು. ಕರೆಕ್ಟ್? ಕರೆಕ್ಟ್ ಗೊತ್ತಾಯ್ತಾ? ನೆಕ್ಸ್ಟ್ ಈಗ 1 0 1 0 ಅಂತ ಬಂದಿದೆ. ಈಗ ಮತ್ತೇನು ಮಾಡ್ಬೇಕು? ನೀವು ಲೆಫ್ಟಿಗೆ ಮೂವ್ ಮಾಡಬೇಕು. 1 ಈಸ್ ಇಂಪಾರ್ಟೆಂಟ್ ವ್ಯಾಲ್ಯೂ, ಅದನ್ನು 0 ಅಂತ ತಿಳ್ಕೊಂಡು ಬಿಟ್ಟು ಬಿಡಬಾರ್ದು. ಅದನ್ನು ಏನು ಮಾಡ್ರಿ? ಈಗ ಆ 1ಅನ್ನು ಮತ್ತೆ ಲೆಫ್ಟಿಗೆ ಮೂವ್ ಮಾಡಿರಿ. 1 ಲೆಫ್ಟಿಗೆ ಬಂತ? ಇದು ಬ್ಲೂ ಕಲರ್ ಅಥವಾ ಗ್ರೀನ್ ಕಲರಲ್ಲಿ ಇದೆಯಲ್ಲ ಆ ಏರಿಯಾನಲ್ಲಿ ನೋಡ್ತಾ ಇರಿ. ಓಕೆ,
ಒನ್ನನ್ನು ಲೆಫ್ಟಿಗೆ ಮೂವ್ ಮಾಡಿರಿ ಬಂತ. ನೆಕ್ಸ್ಟ್ 0ನ್ನು ಲೆಫ್ಟಿಗೆ ಮೂವ್ ಮಾಡಿರಿ. ನೆಕ್ಸ್ಟ್ 1ನ್ನು ಲೆಫ್ಟಿಗೆ ಮೂವ್ ಮಾಡಿರಿ. ನೆಕ್ಸ್ಟ್ 0ನ ಲೆಫ್ಟಿಗೆ ಮೂವ್ ಮಾಡಿರಿ. ಲಾಸ್ಟಿಗೆ ಖಾಲಿ ಉಳಿತಲ್ಲ ಅಲ್ಲಿ 0 ಹಾಕಬೇಕು. ಈಗ ಚೆಕ್ ಮಾಡಿರಿ ಆನ್ಸರ್ 10100. 10100 ಅಂದರೆ ಎಷ್ಟು? ಇದು 8421 ಕೋಡಲ್ಲಿ ಹೇಳಕ್ಕೆ ಬರೋದಿಲ್ಲ, ಎಕ್ಸ್ಟ್ರಾ ಬಿಟ್ ಇರೋದ್ರಿಂದ ಇದನ್ನೇನು ಮಾಡ್ಬೇಕು ನೀವು 168421 ಕೋಡ್ ಮಾಡಬೇಕು. ಅಂದರೆ ಫಸ್ಟ್ 16 ಬರುತ್ತೆ, ಆಮೇಲೆ 8 ಬರುತ್ತೆ, ಆಮೇಲೆ 4 ಬರುತ್ತೆ. ಅಂದರೆ 16 + 4 ಎಷ್ಟು? 20. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದೇ ಥರ ಸಿಮಿಲರ್ ರೈಟ್ ಶಿಫ್ಟ್ ಕೂಡ ಮಾಡ್ಬೋದು. ರೈಟ್ ಶಿಫ್ಟ್ ಅಂದ್ರೆ ಏನು? ಶಿಫ್ಟ್ಸ್ ಆಲ್ ಬಿಟ್ಸ್ ಟು ದ ರೈಟ್ by the specified number of positions. ಓಕೆ, ಸಾರಿ, ಸಿಂಬಾಲ್ ಇಲ್ಲಿ ಮಿಸ್ಟೇಕ್ ಆಗಿದೆ. ಅದು 5 ರೈಟ್ ಶಿಫ್ಟ್ 1 ಕರೆಕ್ಟ್, ಲೆಫ್ಟ್ ಶಿಫ್ಟ್ ಅಂತಾನೆ ಹಾಕಿದ್ದೀನಿ ನಾನು. ಹಂಗಂದ್ರೆ ಏನು ಮಾಡಬೇಕೀಗ? ಮೂವ್ ಎವ್ರಿ ಬಿಟ್ 1 ಪೊಸಿಷನ್ ಟು ದಿ ರೈಟ್. ರೈಟಿಗೆ ಮೂವ್ ಮಾಡಬೇಕೀಗ, ಲೆಫ್ಟಿಗಲ್ಲ. ಸಿಂಬಾಲ್ ಅದು ಚೇಂಜ್ ಆಗಬೇಕು. ಎಕ್ಸಾಂಪಲ್ ಅಂತ ಬರೆದಿದ್ದೀನಲ್ಲ, 5 ರೈಟ್ ಶಿಫ್ಟ್ 1 ಆಗಬೇಕು. ಕರೆಕ್ಟ್? ಓಕೆ, ಈಗ 5ಅನ್ನು ಏನು ಮಾಡಿರಿ? 0101ಗೆ ಕನ್ವರ್ಟ್ ಮಾಡಿದರೆ ಕರೆಕ್ಟ್. ಈಗ ಏನು ಮಾಡಬೇಕು? ರೈಟಿಗೆ ಶಿಫ್ಟ್ ಮಾಡಬೇಕು. ರೈಟಿಗೆ ಶಿಫ್ಟ್ ಮಾಡಿದ್ರೆ ಏನು ಬರುತ್ತೆ ಹೇಳ್ರಿ? 0101 ಇದ್ದಿದ್ದು 1 ರೈಟಿಗೆ ಮೂವ್ ಆಯಿತು. ಸಾರಿ, ಯು ಕ್ಯಾನ್ ಸಿ ಹಿಯರ್ ವಾಟ್ ಈಸ್ ದ್ಯಾಟ್. 0101 ಅಂತ ಇದೆ. 1ಅನ್ನು ರೈಟಿಗೆ ಮೂವ್ ಮಾಡಬೇಕು. ಕರೆಕ್ಟ್? ನೆಕ್ಸ್ಟ್ 0 ಬಂತು, ನೆಕ್ಸ್ಟ್ 1 ಬಂತು, ನೆಕ್ಸ್ಟ್ 0 ಬಂತು. ಈಗ ಆ 1ಅನ್ನು ರೈಟಿಗೆ ಮೂವ್ ಮಾಡಿದರೆ ಅಗೇನ್ ದ ರಿಸಲ್ಟ್ ವಿಲ್ ಬಿ ಸೇಮ್. ನೋಡ್ರಿ, 10100 ಆಗುತ್ತೆ. ಅದು ಸೇಮ್ನೇ ಬರುತ್ತೆ. 00101 ಅಂದರೂ ಒಂದೇ, 0101 ಅಂದರೂ ಒಂದೇ. ನೀವೀಗ ಕೇಳ್ಬೋದು ನನಗೆ, ಸರ್ ವೈ ಯು ಆರ್ ಲೀವಿಂಗ್ ದ್ಯಾಟ್ 1 ಈಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಈ 1ಅನ್ನು ಮೂವ್ ಮಾಡಿದ್ದೀರಿ ಅಂತ ತಿಳ್ಕೊರಿ. ರೈಟ್ ಸೈಡಲ್ಲಿರೋ 1 ಇದೆಯಲ್ಲ, ರೈಟಿಗೆ ಮೂವ್ ಮಾಡಿದರೆ ನೆಕ್ಸ್ಟ್ 0ನ ಮೂವ್ ಮಾಡಿದ್ರೆ, ನೆಕ್ಸ್ಟ್ 1ಅನ್ನು ಮೂವ್ ಮಾಡಿದರೆ, ನೆಕ್ಸ್ಟ್ 0ನ ಮೂವ್ ಮಾಡಿದರೆ ಇನ್ನೊಂದು 0 ಹಾಕ್ತೀರಿ. ಅದು 00101 ಆಗುತ್ತೆ, ವಿಚ್ ರಿಮೇನ್ಸ್ ದಿ ಸೇಮ್. ಕರೆಕ್ಟ್? ಹಂಗಂದ್ರೆ ಏನು ಮಾಡಬೇಕೀಗ? ಲೀವ್ ದ್ಯಾಟ್ 1, 0ನ ರೈಟಿಗೆ ಮೂವ್ ಮಾಡಿರಿ, 1ಅನ್ನು ರೈಟಿಗೆ ಮೂವ್ ಮಾಡಿರಿ, 0ನ ರೈಟಿಗೆ ಮೂವ್ ಮಾಡಿರಿ, ಲಾಸ್ಟ್ ಒಂದು ಖಾಲಿ ಉಳಿಯುತ್ತೆ. ಅಲ್ಲೇನು ಮಾಡಬೇಕು? 0 ಹಾಕಬೇಕು. ಆನ್ಸರ್ ಈಸ್ 0010. ಕರೆಕ್ಟ್? 0010 ಅಂದರೆ ಏನು? ಇಟ್ ಈಸ್ 2. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಈಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 1 ಈಸ್ ಇಂಪಾರ್ಟೆಂಟ್, ಐ ನೋ. ಆ 1ನ ಮೂವ್ ಮಾಡಿ, 0ನ ಮೂವ್ ಮಾಡಿ, 1ಅನ್ನು ಮೂವ್ ಮಾಡಿ, 0ನ ಮೂವ್ ಮಾಡಿ, 0 ಹಾಕಿದರೆ ಅದು 00101 ಆಗುತ್ತೆ. ಇಟ್ ಈಸ್ ಆಲ್ಸೋ ಸೇಮ್. ಅದಕ್ಕೆ ಹಾಗೆ ಮಾಡಬಾರ್ದು. ಓಕೆ, ನೆಕ್ಸ್ಟ್, ಈಗ ಇಲ್ಲಿ ಕೂಡ ಇಸ್ ಇಟ್ ಕರೆಕ್ಟ್ ಸಿಂಬಾಲ್? ಎಸ್, ಈಗ ಕರೆಕ್ಟಾಗಿ ನಾನು ಬರೆದಿದ್ದೀನಿ. 5 ರೈಟ್ ಶಿಫ್ಟ್ 2. ಇದರ ಅರ್ಥ ಏನು? ಮೂವ್ ಎವ್ರಿ ಬಿಟ್ 2 ಪೊಸಿಷನ್ ಟು ದಿ ರೈಟ್. ಹಂಗಂದ್ರೆ 5ಅನ್ನು ಮೊದಲೇನು ಮಾಡಬೇಕು? 01ಗೆ ಕನ್ವರ್ಟ್ ಮಾಡ್ಕೋರಿ. ಅಂದರೆ ಏನು ಬರುತ್ತೆ? 0101. ಕರೆಕ್ಟ್? ಈಗ 2 ಸರಿ ಸೇಮ್ ಆಪರೇಷನ್ ಮಾಡಬೇಕು. ರೈಟ್? ಫಸ್ಟ್ ಏನು ಮಾಡಿರಿ? ರೈಟ್ ಶಿಫ್ಟ್ ಮಾಡಿರಿ. ಆಗಲೇ ನೀವು ಜಸ್ಟ್ ರೈಟ್ ಶಿಫ್ಟ್ ಮಾಡಿದಿರಲ್ಲ, ಅವಾಗ ಏನು ಬಂದಿತ್ತು? 0010. ಕರೆಕ್ಟ್ ಇದೆನಾ? ಈಗ ಮತ್ತೊಂದು ರೈಟ್ ಶಿಫ್ಟ್ ಮಾಡಿರಿ. ಅವಾಗ ಏನಾಗುತ್ತೆ? 1 ರೈಟಿಗೆ ಬಂತು, 0 ರೈಟಿಗೆ ಬಂತು, 0 ರೈಟಿಗೆ ಬಂತು, ಲಾಸ್ಟಿಗೆ ಖಾಲಿ ಉಳಿಯುತ್ತೆ. ಇಟ್ ಈಸ್ 0 ಆ್ಯಂಡ್ ದ ಆನ್ಸರ್ ಈಸ್ 1. ಗೊತ್ತಾಯ್ತಲ್ಲ? ಸ್ವಲ್ಪ ನಾವು ಮತ್ತೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದರೆ ಇದು ಬರುತ್ತೆ ಈಸಿಲಿ. ಓಕೆ, ದಿಸ್ ಈಸ್ ವಾಟ್ ರೈಟ್ ಶಿಫ್ಟ್. ಇವೆಲ್ಲ ಏನು? ಬೈನರಿ ಆಪರೇಟರ್ಸ್, ಅಸೈನ್ಮೆಂಟ್ ಮತ್ತು ಬಿಟ್ ವೈಸ್. ಮತ್ತು ಬೇರೆ ಆಪರೇಟರ್ಸ್ ಕೂಡ ಇದ್ದಾವೆ,
ಅವುಗಳನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.